ನಮಸ್ಕಾರ ಬಂಧುಗಳೇ. ಈ ದಿನ ನಾನು ನಿಮಗೆ ಪರಿಚಯ ಮಾಡ್ತಿರುವಂಥ ಗಿಡ ಯಾವುದಪ್ಪ ಅಂತ ಹೇಳಿದ್ರೆ ಗರಿಕೆ ಹುಲ್ಲಿನ ಗಿಡ. ಹೌದು, ಇದು ಗಣೇಶ ದೇವರಿಗೆ ತುಂಬ ಪ್ರಿಯವಾದದ್ದು. ಹೌದು, ನಾವಂತೂ ಗಣೇಶ ಹಬ್ಬದಲ್ಲಿ ಮಾತ್ರ ಗರಿಕೆನ ನೆನೆಸ್ಕೋತೀವಿ. ಹೌದು, ಈ ಗರಿಕೆ ಹುಲ್ಲಿಂದ ಏನಪ್ಪ ಆರೋಗ್ಯಕ್ಕೆ ಲಾಭ ಅಂತ ನೀವು ಕೇಳಿದ್ರೆ ತುಂಬ ಇವೆ ಸ್ನೇಹಿತರೆ. ಮೊದಲಿಗೆ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಚಿಕ್ಕ ವಯಸ್ಸಿನಲ್ಲಿ ಮೂಗು ಸೊಲೆ ಹೊಡೆದಾಗ ರಕ್ತ ಬರ್ತಿತ್ತು. ಆವಾಗ ನಿಲ್ಲಿಸ್ಬೇಕಾದ್ರೆ ನಮ್ಮ ಅಜ್ಜಿಂದಿರು ಏನಪ್ಪ ಮಾಡ್ತಿದ್ರು ಅಂದರೆ ಗರಿಕೆ ಹುಲ್ಲಿನ ರಸನ ಮೂಗುಗೆ ಬಿಡೋರು. ಆವಾಗ ರಕ್ತ ನಿಲ್ತಿತ್ತು. ಹಾಗೆ ಇದೊಂದು ಏನಪ್ಪ ಅಂದರೆ ನಮ್ಮ ದೇಹದಲ್ಲಿ ಏನಾದ್ರು ಉಷ್ಣ ಇದ್ದರೆ ಉಷ್ಣನ ಕಡಿಮೆ ಮಾಡುತ್ತೆ. ಅಂದರೆ ಈ ಗರಿಕೆ ಹುಲ್ಲಿನ ಕಷಾಯನ ಮಾಡಿಕೊಂಡು ನಾವು ಕುಡಿದ್ರೆ ನಮ್ಮ ದೇಹದಲ್ಲಿ ಏನಾದ್ರು ಈಟಿದ್ರೆ ಅದು ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ದೇಹದಲ್ಲಿ ರಕ್ತನೂ ಕೂಡ ಶುದ್ಧಿ ಮಾಡುವಂಥ ಒಂದು ಗುಣವುಳ್ಳುವಂಥದ್ದಾಗಿದೆ ಇದು. ಮತ್ತು ಉರಿ ಮೂತ್ರ ಇರುತ್ತೆ. ಕೆಲವರಿಗೆ ಯೂರಿನರಿ ಹೋದಾಗ ತುಂಬ ಉರಿ ಭಾವನೆಯಿಂದ ಬಳಲ್ತಿದ್ದಾರೆ. ಅಂಥವ್ರು ಏನಪ್ಪ ಮಾಡಬೇಕು ಅಂದರೆ ಈ ಗರಿಕೆ ಹುಲ್ಲನ್ನು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ, ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಅವರಿಗೆ ಉರಿ ಮೂತ್ರ ಅನ್ನೋದು ನಿಲ್ಲುತ್ತೆ ಸ್ನೇಹಿತರೆ.